ಮತ್ತು ಹಲವಾರು ಮುಖಂಡರುಗಳು, ಕಾಂಗ್ರೆಸ್ ಮತ್ತು JDS ಪಕ್ಷದ ಮುಖಂಡರುಗಳು ಏನು ಒಂದು ನೀರುಗಂಟಿಗಳ ವಿಚಾರದ ಬಗ್ಗೆ, ಅವರ ಹಿಂದಿನ ವೇತನದ ವ್ಯತ್ಯಾಸ, ವೇತನದ ಬಿಡುಗಡೆಗೆ ಏನು ಒಂದು ಪತ್ರಿಕಾಗೋಷ್ಠಿ ಕರೆದಿ ಇದು ಕಾನೂನಾತ್ಮಕವಾಗಿಲ್ಲ ಅಂತೇಳಿ ಅದಕ್ಕೆ ಸಹಿ ಮಾಡಿದಂಥ ಅಧ್ಯಕ್ಷನೇ ಪಕ್ಕದಲ್ಲಿ ಕೂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಅದರ ಜೊತೆಗೆ ಕಾಂಗ್ರೆಸ್ ಶಾಸಕರಾದಂಥ, ಕಾಂಗ್ರೆಸ್ ಸದಸ್ಯರಾದಂಥ ಸಿ ಉಮೇಶ್ ರವರು ನಮ್ಮ ಬೆಟ್ಸಮಣ್ಣವರು ಅವರು ದುರಾಡಳಿತ ಮತ್ತು 15% ಕಿಕ್ ಬ್ಯಾಕ್ ಅನ್ನು ತಗೊಂಡಿದ್ದಾರೆ ಈ ಒಂದರಲ್ಲಿ ಅಂತೇಳಿ ಏನು ಆಪಾದನೆ ಮಾಡಿದ್ದಾರೆ. ಆ ವಿಚಾರದ ಬಗ್ಗೆ ಮಾತಾಡಕ್ಕೆ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಮೊದಲನೇ ಭಾಗವಾಗಿ ಕೆಲವು ವಿಚಾರಗಳನ್ನ ಹೇಳ್ಬೇಕಾಗ್ತದೆ. ಈ ಜನರಲ್ ಬಾಡಿ ಮೀಟಿಂಗ್ 6 ತಿಂಗಳಿಂದ ಮೀಟಿಂಗ್ ಕರೆದಿರಲಿಲ್ಲ. ಆ 27ನೇ ತಾರೀಕು ಮೀಟಿಂಗಿಗೆ ನಾನು ಕೆಲವು ವಿಚಾರಗಳನ್ನ ಅವ್ರಿಗೆ ತರಬೇಕು ಅಂತೇಳಿ ಪತ್ರ ಕೊಟ್ಟಿದ್ದೇನೆ, 10/11/2025ರಂದು. ಇದರಲ್ಲಿ ನೇರವಾಗಿ ನಮ್ಮ 12ನೇ ವಾರ್ಡ್ನ ಪುರಸಭಾ ಸದಸ್ಯರಾದ ರಾಕೇಶ್ ಕುಮಾರ್ ಅವರು ಅನಧಿಕೃತವಾಗಿ ಸರ್ಕಾರಿ ಜಾಗನ ಇಲ್ಲ ಬೇರೆಯವ್ರ ಜಾಗನ ಖಾತೆಗಳನ್ನ ಮಾಡಿಸ್ಕೊಂಡಿದ್ದಾರೆ. ಅದು ತನಿಖೆ ಆಗಬೇಕು, ಆ ಸಬ್ಜೆಕ್ಟ್ ಚರ್ಚೆ ಆಗಬೇಕು ಅಂತೇಳಿ ನಾನು ಯಾವಾಗ ಪತ್ರ ಕೊಡ್ತೇನೆ ಇಮ್ಮಿಡಿಯೇಟ್ ಅವರು ಎಲ್ಲರನ್ನು ಜೊತೆ ಸೇರಿಸ್ಕೊಂಡು ನಮ್ಮ ಬೆಟ್ಸಮಣ್ಣ ರಾಧೆಯಾಗಿ ಈ ಒಂದು ಕಾರ್ಯಕ್ರಮ ರೂಪಿಸ್ತಾರೆ. ಹಾಗೆ ಇನ್ನೂ ಒಂದಿಬ್ಬರು ಸದಸ್ಯರು ಕೆಂಚನಗುಪ್ಪೆ 4ನೇ ವಾರ್ಡಲ್ಲಿ ಕಟ್ಟೆಯನ್ನು ಮುಚ್ಚಿಬಿಡ್ತಾರೆ. ಪುರಸಭಾ ಸದಸ್ಯರು ಕಟ್ಟೆಯನ್ನು ಮುಚ್ಚಿಬಿಟ್ಟು BHEL ಸೊಸೈಟಿ ಅವರ ದುಡ್ಡನ್ನು ವ್ಯಾಪಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಸ್ಥಳೀಯ RTI ಕಾರ್ಯಕರ್ತರು ಅರ್ಜಿ ಹಾಕಿ ತಹಸೀಲ್ದಾರ್ಗೆ ಆದ ಕಟ್ಟೆಯನ್ನು ಹಸ್ತಾಂತರ ಮಾಡ್ತಾರೆ ಬಿಡದಿ ಪುರಸಭೆಗೆ. ಅದು ಕೂಡ ಚರ್ಚೆ ಆಗಬೇಕು. ಇದನ್ನ ಯಾರು ಮುಚ್ಚಿದ್ರು, ನನಗೆ ಬಂದ ಮಾಹಿತಿ, ಮೌಖಿಕ ಮಾಹಿತಿ ಪುರಸಭಾ ಸದಸ್ಯರು ಅಂತೇಳಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಹಾಗಾಗಿ ನಾನು ಆ ಸಬ್ಜೆಕ್ಟ್ ತಂದೆ, ಆ ಜಾಗ ಮುಚ್ಚಿದವ್ರು ಯಾರು, ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ದೀರಿ ಅಂತೇಳಿ ನಾನು ಆ ಚರ್ಚೆ ಮಾಡ್ಬೇಕು ಅಂತೇಳಿ ಸಬ್ಜೆಕ್ಟ್ ತಂದೆ. ಅದರಲ್ಲಿ 2 ಪುರಸಭೆಯವರು JDS ಸದಸ್ಯರು, ಇದೊಂದು ಸದಸ್ಯರಾಯ್ತಾ. ಇನ್ನು ಮಿಕ್ಕಿದ್ದು ಓದ್ಬಾಡಿನಲ್ಲಿ ನಮ್ಮ 7ನೇ ವಾರ್ಡ್ ಕೌನ್ಸಿಲರು ಒಂದು ಅಕ್ರಮವಾಗಿ ಖಾತೆಯನ್ನು ಮಾಡಿಸಿರ್ತಾರೆ, ದುಡ್ಡು ಕಟ್ಸಿರಲ್ಲ. ಆ 30 ಸಂಖ್ಯೆ 30 ವಿಷಯ ಸಂಖ್ಯೆ 30ರಲ್ಲಿ ಅವತ್ತ ಆ JDS ಸದಸ್ಯರೇ ನಾಗಣ್ಣ ಮತ್ತೆ ಇವರು ರಾಕೇಶ್ ಕುಮಾರ್ ಅವರೇ ತನಿಖೆ ಆಗಲಿ ಅಂತೇಳಿ ಅವರೇನೆ ಬಿಲ್ ಪಾಸ್ ಮಾಡಿಸಿದ್ದಾರೆ. ಆ ತನಿಖೆ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ ನಾನು ಲೆಟ್ರ್ ಕೊಡ್ತೀನಿ. ಇದನ್ನೇನಾದರೂ ಬಂದರೆ ನಾಳೆ ಸಮಸ್ಯೆ ಆಗ್ತದೆ ಅಂತೇಳಿ ಎಲ್ಲರನ್ನೂ ಎತ್ಕಟ್ಕೊಂಡು ಈ ವಿಚಾರ ಮುಂದಿಟ್ಕೊಂಡು ನನ್ನ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡ್ತಾ ಏನೋ ಮಾಡಿದ್ದೀವಿ ಅಂತೇಳಿ ಹೊರಟಿದ್ದಾರೆ. ನಮ್ಮ ಬೆಟ್ಸಮಣ್ಣವ್ರು ಹೇಳ್ತಾರೆ, ಪಾಪ 4 ಜನ ವಾಟರ್ಮ್ಯಾನ್ಗಳು, 2 19ನೇ ವಾರ್ಡಲ್ಲಿ ಅವರ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಇದ್ರು, ಇನ್ನಿಬ್ರು ಇಟ್ಮಡಿಲಿ ಮಾಡ್ತಾರೆ. ಈಗ ಸದಸ್ಯರ ವಾರ್ಡಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೀರುಗಟ್ಟಿಗಳು ಸಾಮಾನ್ಯವಾಗಿ ಅವ್ರ ಮಾತು ಕೇಳ್ತಾರೆ. ಇದು ಲೋಕಾರೂಢಿ. ಹಾಗಾಗಿ ಅವ್ರು 4 ಜನ ಕರ್ಕೊಬಂದು ದುಡ್ಡು ಕೊಡಿಸಿದ್ದೀವಿ ಹೇಳು, ಹಿಂದೆ ನಿಮ್ಗೆ ಗೊತ್ತು ನೋಡಿ, ಹಿಂದೆ ನಿಂತ್ಕೊಂಡು ಹೇಳ್ತಾ ಇರ್ತಾರೆ, ಎಗ್ರಿ ಜಂಪಿಂಗ್ ಮಾಡ್ತಾ ಇರ್ತಾರೆ ಬೆಟ್ಸಮಣ್ಣವರು. ಹೆಸರು ಹೇಳೋ ಯಾಕೆ ಅವ್ರಿಗೆ ಗೊತ್ತಿಲ್ವಾ? ದುಡ್ಡು ಕೊಟ್ಟಿದ್ರೆ ನನ್ನ ಹತ್ರ ಯಾವುದಾದ್ರೂ ದಾಖಲೆ ಇದೆಯಾ? ನನ್ನ ಹತ್ರ ಅವ್ರ ಮೆಂಬರ್ಗಳು ಯಾರಾದರೂ ಬಂದು ದುಡ್ಡು ಕೊಟ್ಟಿದ್ದಕ್ಕೆ ದಾಖಲೆ ಇದ್ದರೆ ನಾನು ಒಪ್ಕೋತೀನಿ. ಏನು ಕಾನೂನು ವ್ಯಾಪ್ತಿನಲ್ಲಿ ಅದು ಶಿಕ್ಷೆ ಆಗ್ತದೋ ಇನ್ನೊಂದು ಆಗ್ತದೋ ಅದಕ್ಕೆ ನಾನು ಸರ್ವಸನ್ನದ್ಧವಾಗಿರ್ತೀನಿ. ನಾನು ಯಾವುದೇ ವಿಚಾರಕ್ಕೂ ಹೋಗಿಲ್ಲ, ವ್ಯವಹಾರಕ್ಕೂ ಹೋಗಿಲ್ಲ. ಅದನ್ನು ಇವತ್ತು ಹೇಳೋದಕ್ಕೇ ಇಲ್ಲಿ 17ರಿಂದ 18 ಜನ, 23 ಜನದಲ್ಲಿ 4 ಜನ ಹೋದ್ರಿಂದ 19 ಜನ. ಅದರಲ್ಲಿ ಒಬ್ರು ಎಲೆಕ್ಷನ್ಗೆ ಹೋಗಿದ್ದಾರೆ, ವೆಂಕಟೇಶ್ ಅಂತ, ಇನ್ನೊಬ್ರು ರಾಜು ಅಂತ ಅವ್ರ ಸಂಬಂಧಿಕರು ತೀರೋಗವ್ರು ಅಲ್ಲಿ ಹೋಗಿದ್ದಾರೆ, ಇನ್ನೊಬ್ರು ಕರಿಯಣ್ಣ ಅಂತ ಅವ್ರು ಸ್ವಲ್ಪ ಎಣ್ಣೆ ಪಾರ್ಟಿ, ಅವ್ರು ಅಲ್ಲಿ ಬರಲ್ಲ. ಹಿಂಗಾಗಿ ಮಿಕ್ಕಿದ್ದೆಲ್ಲರೂ ಇದ್ದಾರೆ. ನಾನು ನೇರವಾಗಿ ನಾನೇನು ಅವ್ರ ಮುಂದೆ ನಿಂತ್ಕೊಂಡು ನೀನು ಹೇಳಪ್ಪ ಅಂತ ಹೇಳಲ್ಲ. ಅವ್ರು ಏನೇನು ಹೇಳ್ತಾರೆ ನೀವೇ ಕೇಳಿಸ್ಕೊಳ್ಳಿ. ಇವೆಲ್ಲ ವಿಚಾರಗಳು ರಾಜಕೀಯ ಹಿತಾಸಕ್ತಿಯಿಂದ ನನ್ನ ಏಳಿಗೆಯನ್ನು ಸಹಿಸಲಾರದೆ JDS ಪಕ್ಷದ ಮಾಜಿ ಶಾಸಕರಿಂದ ಹಿಡಿದು ನಮ್ಮ ಪಕ್ಷದ ಕೆಲವರು ಮುಖಂಡರುಗಳು ಕೂಡ ಷಡ್ಯಂತ್ರವನ್ನು ಮಾಡ್ತಾ ಇರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಇನ್ನು ಬೇಕಾದಷ್ಟು ವಿಚಾರ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ನಾವು ಕರೆದಿರ್ತಕ್ಕಂಥದ್ದು ವಾಟರ್ಮ್ಯಾನ್ಗಳ ವಿಚಾರ ಆಗಿದ್ರಿಂದ ನಾನು ಮಾತಾಡೋದಕ್ಕೆ ಇಷ್ಟಪಡಲ್ಲ. ಇನ್ನೂ ಬೇಕಾದಷ್ಟು ವಿಚಾರ ಇದೆ. ಈಗ ನಮ್ಮ ನಾಗಣ್ಣವ್ರು ಹೇಳಿದ್ರು, ಉಮೇಶ್ ಅವರು 15% ಕಿಕ್ ಬ್ಯಾಕ್ ತಗೊಂಡ್ಬಿಟ್ಟಿದ್ದಾರೆ. ನಾಗಣ್ಣವ್ರದ್ದು ಒಂದಿದೆ, ಹರಿಪ್ರಸಾದ್ ಅಧ್ಯಕ್ಷರಾಗಿದ್ದಂಥ
ಸಮಯದಲ್ಲಿ ಹರಿಪ್ರಸಾದ್ ಅವರ ಕೊಠಡಿಯಲ್ಲಿ ನಾನು, ದೇವರಾಜು, 8ನೇ ವಾರ್ಡ್ ಸದಸ್ಯರು ಕೂಳ್ತಿದ್ದಂಥ ಸಂದರ್ಭದಲ್ಲಿ ಹರಿಪ್ರಸಾದ್ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಸರ್, MLAರಿಗೆ ಹೇಳಿ, ಹೆಂಗೂ ಹೆಗ್ಡಿಗೆರೆದು ಮುಗಿದೋಗಿದೆ ಕಾಮಗಾರಿ, UGD ಕಾಮಗಾರಿ, ಅದೊಂದು ಪೂಜೆ ಮಾಡಿದ್ರೆ ನನಗೊಂದು ಒಳ್ಳೆ ಹೆಸರು ಬರ್ತದಣ್ಣ, ನೀವು ಹೇಳ್ಬಿಟ್ಟು ಮಾಡಿಸಿ. ನಾವು ಅವಾಗ ಏನು ವಿಚಾರ, ಯಾಕೆ ಆಗ್ತಾ ಇಲ್ಲ ಅಂತ ಕೇಳಿದಾಗ, ನಾಗಣ್ಣವ್ರು ಅಡ್ಡ ಹಾಕೊಬಿಟ್ಟವ್ರೆ, ಇನ್ನೊಂದು ದಿವಸದ ಕೆಲಸ ಅದೇ, ಆ ಕೆಲಸ ಮುಗಿದ್ರೆ ಅದನ್ನು ಓಪನ್ ಮಾಡ್ಬೋದು, ನನಗೊಂದು ಒಳ್ಳೆ ಹೆಸರು ಬರ್ತದೆ, ಮಾಡಿ ಅಂತ. ಸರ್, ಈಗ ನೀವೇ ನಿಮ್ಮ ಸದಸ್ಯರೇ ನೀವೇ ಮಾತಾಡಿ ಅಂತೀನಿ. ಇಲ್ಲಣ್ಣ, ನಿಮ್ಮ ಮಾತು ಕೇಳ್ತಾರೆ, ಹೇಳಿ ಕರೆದಿ ಅಂತ ಹೇಳ್ತಾರೆ. ನಾವು ನಾಗಣ್ಣವ್ರು ಕರೆಸ್ತೀವಿ. ನಾಗಣ್ಣವ್ರು ಕರೆಸಿದಾಗ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ. ಕಾಂಟ್ರಾಕ್ಟ್ರನ್ನು ಕರೆಸ್ತೀವಿ, ರಾಜೇಂದ್ರ ಅಂತೇಳಿ ಕಾಂಟ್ರಾಕ್ಟ್ರನ್ನು ಕರೆಸ್ತೀವಿ. ಕಾಂಟ್ರಾಕ್ಟ್ರನ್ನು ಕರೆಸಿ, ನಾಗಣ್ಣನ್ನು ಕರೆಸಿ, ನಾನು, ಹರಿಪ್ರಸಾದ್ ಅಧ್ಯಕ್ಷರು ಮತ್ತೆ ದೇವರಾಜ್, ಏನು ನಿಮ್ಮ ಸಮಸ್ಯೆ, ಯಾಕೆಂದ್ರೆ ಇಲ್ಲ ನಾ ಕೆಲಸ ಎಲ್ಲ ಮಾಡಿದ್ವಿ, ನಾನೇ ತೊಂದರೆ ಕೊಟ್ಟಿದ್ದೆ, ಇಲ್ಲ ಮಾಡೋರು, ಮತ್ತೆ ನಮ್ದೇನು ಮಾಡ್ಬಿಟ್ಟೆ ಮಾಡ್ಬೇಕು ನೀವು, ಆಯ್ತು ಏನೋ ಮಾತಾಡ್ಕೊಂಡು ಮಾಡಿ ಸ್ವಾಮಿ ಅಂತ ನಾವು ಹೇಳ್ತೀವಿ. ದೇವರಾಜ್ ಅವರೇ ಆಯ್ತಣ್ಣ ಇಷ್ಟು ದುಡ್ಡು ಕೊಡಿ ಅಂತ ಹೇಳ್ತಾರೆ. ಅವತ್ತು 2 ಲಕ್ಷ ದುಡ್ಡನ್ನ ಇದೇ ನಾಗಣ್ಣವರು ಅದೇ ಆಫೀಸಲ್ಲಿ ತಗೊಂತಾರೆ. 3 ಲಕ್ಷಕ್ಕೆ ಫೈನಲ್ ಆಗ್ತದೆ. 3 ಲಕ್ಷ ರೂಪಾಯಿ ಫೈನಲ್ ಆಗಿ 1 ಲಕ್ಷ ಬಾಕಿ ಓಪನಿಂಗ್ ದಿವಸ ಕೊಡ್ತೀನಿ, ಇನ್ನು 2 ಲಕ್ಷ ರೂಪಾಯಿ ತಗೊಳ್ಳಿ ಅಂತ ಹೇಳಿ ಕೊಡ್ತಾರೆ. ಅದಕ್ಕೆ ರಾಜೇಂದ್ರ ಅಂತ ಕಾಂಟ್ರಾಕ್ಟ್ರು, ಅವ್ರದ್ದು ಆಡಿಯೋ ಇದೆ, ಕೇಳಿಸ್ಕೊಂಡು. ನಾನು, ನೀವು, ಮತ್ತೆ ದೇವರಾಜ್ ಅಷ್ಟೇ ಅಲ್ವಾ? ಅದೆಷ್ಟು 3 ಲಕ್ಷಕ್ಕೆಲ್ಲ ಫೈನಲ್ ಮಾಡಿದ್ದು? ಹೌದು ಸರ್. ಈಗ 2 ಲಕ್ಷ ಕೊಟ್ಟಿದ್ದೀವಿ ಅವತ್ತೇನೆ. 2 ಕೊಟ್ಟಿದ್ದೀವಿ ಅವತ್ತೇ, ಇನ್ನೊಂದು 1 ಲಕ್ಷ ಬಾಕಿ ಇದೆ. ಹೌದು ಸರ್. ಕೊಟ್ಬಿಡಕ್ಕಿಲ್ವಾ? ಇದು ಕಿಕ್ ಬ್ಯಾಕ್ ನಾಗಣ್ಣವರ ವಿಚಾರ. ಅದೇ ಪಕ್ಕದಲ್ಲಿ ಕೂತಿದ್ದಂಥ ಲೋಹಿತ್ ಕುಮಾರ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿದ್ದಾಗ ಏನೆಲ್ಲ ಮಾಡಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು. ಅವ್ರು ದುಡ್ಡು ತಗೊಂಡಿಲ್ಲ, ಸತ್ಯ ಹರಿಶ್ಚಂದ್ರರು ಅಂತೇಳಿ ಅವರೇ ನಿರೂಪಿಸಿದ್ರೆ ಭಾರಿ ಒಳ್ಳೆಯದು. ಅದ್ರ ಜೊತೆಗೆ ನಮ್ಮ ಇಟ್ಮಡಿಯ ಈಗೇನು ಹೇಳ್ತಾರೆ, ಈಗ ಅಧ್ಯಕ್ಷರು ಪಾಪ ಅವ್ರು ಮಾಡಿದ್ದಾರೆ, ಅಧ್ಯಕ್ಷರು ಏನೇ ಮಾಡಬೇಕಿದ್ರು ಅವ್ರ ಪರ್ಮಿಷನ್ ತಗೊಂಡು ಮಾಡಬೇಕು. ಏನಾದರೂ ಫೈಲ್ ಕಳಿಸಿದ್ರೆ ಪುಟ್ಟಣ್ಣವ್ರಿಗೆ ಆ ಫೈಲ್ ತೋರಿಸ್ಬೇಕು, ಅವ್ರು ಓಕೆ ಅಂದಮೇಲೆ ಫೈಲ್ ಈ ಕಡೆ ಕಳಿಸೋದು, ಇನ್ನೊಂದು ಮಾಡ್ಬೇಕು. ಆ ಥರ ಏನು ಅದಕ್ಕೆ JDS ಪಕ್ಷದ ನಾಮನಿರ್ದೇಶಿತನ ಏನು ಹೇಳ್ಬೇಕು ನಂಗೆ ಗೊತ್ತಿಲ್ಲ, ಅಧ್ಯಕ್ಷರು ಅಂತ ಕರಿಬೋದೇನೋ, ಇಲ್ಲ ಬೇರೆ ಏನು ವರ್ಡ್ ನನಗೆ ಗೊತ್ತಿಲ್ಲ. ಹೆಚ್ಚು ಕಡಿಮೆ ಅವರೇ ಅಧ್ಯಕ್ಷರು. ಅವರು ಕೂಡ 4-5 ವರ್ಷದಿಂದ ಅವರ ವಾರ್ಡಲ್ಲಿ ಅವರ ಮಿಸಸ್ ಕೌನ್ಸಿಲರ್ ಆದಾಗಿಂದನೂ ಕೂಡ ಅಲ್ಲಿ UGD ಕಾಮಗಾರಿ ಮಾಡಕ್ ಬಿಟ್ಟಿರ್ಲಿಲ್ಲ. ಯಾಕೆ, ಏನು ವಿಚಾರ ಅಂತ ಹೇಳಿ ನೀವೇ ಕೇಳಿಸ್ಕೊಳ್ಳಿ. ದುಡ್ಡು ಬೇಕು ಅಂತ ಮಾಡಿದ್ರು, ಎಷ್ಟಂತೆ? ಆಮೇಲೆ ಇದು ಏನಾಯ್ತು, ಅಪ್ಪನ್ ಕುಪ್ಪೆದು ಕೆಲಸ ಸ್ಟಾರ್ಟ್ ಮಾಡಿದ್ರ? ಅಲ್ಲ, ಅಪ್ಪನ್ ಕುಪ್ಪೆದ ಅಂತ ನೆಟ್ ಮಾಡಿದ್ರು. ಹ್ಞೂ ಸರ್, ಸ್ಟಾರ್ಟ್ ಮಾಡಿದೀವಿ ಸರ್. ಏನಾಯ್ತಲ್ಲ? ಆಗ್ಲೇ ಏನೂ ಆಗಿಲ್ಲ. ಅದೇ ಪೊಲೀಸ್ ಸ್ಟೇಷನ್ಗೆ ಇದು ಮಾಡ್ಬಿಟ್ಟು ಪುಟ್ಟಪ್ಪನ ಕರ್ಕೊಂಡು ಹೋಗಿದ್ವಲ್ಲ, ಪುಟ್ಟಪ್ಪನ ಸೋಮಣ್ಣ ಇಬ್ರು ಬಂದಿದ್ರು, ಕೆಲಸ ಸ್ಟಾಪ್ ಮಾಡಿಸಿದ್ರು. ಸೋಮಣ್ಣ ಪುಟ್ಟಪ್ಪ ಇಬ್ರು ಪೊಲೀಸ್ ಸ್ಟೇಷನ್ ಕರ್ಸಿ. ಏನ್ ವಿಚಾರಕ್ಕೆ ಸ್ಟಾಪ್ ಮಾಡಿದ್ರು ಅವರು? ದುಡ್ಡು ಬೇಕು ಅಂತ ಮಾಡಿದ್ರು. ಎಷ್ಟಂತೆ? ಇಷ್ಟು ಏನು ಅಂತ ಹೇಳಿಲ್ಲ ಸರ್, ಬೇಕು ಅಂತ ಮಾಡಿದ್ರು. ನೀವೇನ್ ಮಾತಾಡ್ಲಿವಾ? ದುಡ್ಡು ವ್ಯವಹಾರ ನಾ ಹೇಳ್ದೆ, ನಮ್ಮ ಸ್ಟ್ಯಾಂಡರ್ಡ್ ಒಂದು 25,000 ಕೊಡ್ಬೋದು, ನೀವು ಮೆಂಬರ್ ಅಲ್ಲ ಏನೂ ಅಲ್ಲ, ಕೊಡ್ಬೋದು ಅಷ್ಟ ಅಂತಂದ್ಬಿಟ್ಟು. ಆಗುದಿಲ್ಲ ಅಂತಂದ್ರು. ಸರಿ ಆಗುದಿಲ್ಲ ಅಂತಂದ್ರೆ ನಾವು 4-5 ಸಲ ಅಟೆಂಡ್ ಮಾಡಿದ್ದು. ಜಾಸ್ತಿ ಯಾವಾಗಾಯ್ತು, ಸ್ವಲ್ಪ ಜಾಸ್ತಿ ಘಾಟಿ ಆಯ್ತು, ಎಸ್ಕಲೇಷನ್ ಮಾಡಿಸಿದಾಗ ಸರಿ ಅಂತ ಅದೇ ಇದ್ರಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿತ್ತು ಅಲ್ಲಿಗೆ ಪೊಲೀಸ್ ಸ್ಟೇಷನ್. ದುಡ್ಡು ಎಷ್ಟು ಏನು ಅಂತ ಹೇಳಿಲ್ಲ ಅವರು? ಇಲ್ಲ ಅವ್ರೇನು ಎಷ್ಟು ಅಂತ ಹೇಳಿಲ್ಲ, ದುಡ್ಡು ಕೊಡಿ ಅಂತ ಕೇಳಿದ್ರು ಅಷ್ಟೇ. ಅಷ್ಟೇ. ನೀವ್ ಎಷ್ಟು ಕೊಡ್ತೀವಿ ಅಂದ್ರಿ? ನಾವು 25 ಕೊಡ್ಬೋದು ಅಂದಿದ್ದೀವಿ ಸರ್, ಅಷ್ಟೇ. ಹೋಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಬೇರೆಯವ್ರ ಬಗ್ಗೆ ಆಪಾದನೆ ಮಾಡ್ತಕ್ಕಂಥ ಮುಂಚೆ ಪಾಪ ನಾವೇನಾಗಿದ್ದೀವಿ, ನಾವೇನ್ ಮಾಡ್ತಾ ಇದ್ದೀವಿ ಅಂತೇಳಿ ನಾಗಣ್ಣ ಕೂಡ ಯೋಚನೆ ಮಾಡ್ಬೇಕು. ಜೀವಂತ ಸಾಕ್ಷಿಯಾಗಿ ನಾನು ಇದ್ದೀನಿ, ಹರಿಪ್ರಸಾದ್ ಇದ್ದಾರೆ, ದೇವರಾಜ್ ಇದ್ದಾರೆ, ಕಾಂಟ್ರಾಕ್ಟ್ ಇದ್ದಾರೆ. ನೀವು ಹರಿಪ್ರಸಾದ್ ಅವರು ಮತ್ತೆ ದೇವರಾಜ್ ಅವರನ್ನ ನೀವು ಪತ್ರಿಕಾ ಮಾಧ್ಯಮ ಪ್ರಶ್ನೆ ಮಾಡ್ಬೋದು. ಈ ವಿಚಾರ ಏನಪ್ಪ ಇವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಇದ್ರಂತೆ ಸಾಕ್ಷಿ, ಇದಕ್ಕೆ ನೀವು ಫೈನಲೈಸ್ ಮಾಡಿ ದುಡ್ಡು ಕೊಟ್ರಂತೆ, ನಿಜನಾ ಸುಳ್ಳ ಅಂತೇಳಿ
ಅವರು ನನಗದು ಸಂಬಂಧ ಇಲ್ದಿರೋ ವಿಚಾರ, ಕಿಕ್ ಬ್ಯಾಕ್ ವಿಚಾರ ನನ್ಗೆ ಸಂಬಂಧನೇ ಇಲ್ಲ, ನನಗೆ ಗೊತ್ತೂ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಕಿಕ್ ಬ್ಯಾಕ್ ಕೊಟ್ಟವ್ರೆ ಅಂತ ಹೇಳೋರಲ್ಲ, ಅದೇ ಜನ ನನ್ನನ್ನು ಇವತ್ತು ಪತ್ರಿಕೆಗೋಷ್ಠಿ ಕರ್ಕೊಂಡ್ಬಂದು ಕುಂಡಿಸಿದ್ದಾರೆ.